Hello everyone, welcome to Sanmargaha classes. Question number 14 from the Swan and the Princess chapter. I'm not sure what to do. Can you help me? 1 mark. So here you have to suggest which language function is used in this ಸೆಂಟೆನ್ಸ್. ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನ ಭಾಷಾ ಪ್ರಯೋಗವನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕು ಮಕ್ಕಳು. ಓಕೆ, ಸೊ ವಿಲ್ ಸಿ ದ ಆಪ್ಷನ್ಸ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಈಸ್ ಇಟ್ ರೆಫ್ಯೂಸಿಂಗ್ ಹೆಲ್ಪ್? ಈಸ್ ಇಟ್ ಗಿವಿಂಗ್ ಅಡ್ವೈಸ್? ಈಸ್ ಇಟ್ ಮಾರ್ಕಿಂಗ್ ಅ ಡಿಸಿಷನ್? Or is it seeking advice? I'm not sure what to do. Can you help me? He is asking. The person is asking the another person for a help, isn't it? So he is not getting what to. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವರು ಸಹಾಯವನ್ನ ಕೇಳ್ತಾ ಇರೋದಿಲ್ಲ. ರೆಫ್ಯೂಸಿಂಗ್ ಹೆಲ್ಪ್ ಅಂತಂದ್ರೆ ಏನು ಮಕ್ಕಳೇ? ಹೆಲ್ಪ್ ಅನ್ನ ನಿರಾಕರಿಸುವುದು, ಸಹಾಯವನ್ನ ನಿರಾಕರಿಸುವುದನ್ನ ರೆಫ್ಯೂಸಿಂಗ್ ಹೆಲ್ಪ್. ಗಿವಿಂಗ್ ಅಡ್ವೈಸ್ ಅಂದ್ರೆ ಸಲಹೆಯನ್ನ ನೀಡುವಂಥದ್ದು. ಮೇಕಿಂಗ್ ಅ ಡಿಸಿಷನ್, ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು. ಸೀಕಿಂಗ್ ಅಡ್ವೈಸ್ ಅಂತಂದ್ರೆ ಯಾವುದೇ ಒಂದು ರೀತಿಯ ಸಲಹೆಯನ್ನ ಕೇಳುವಂಥದ್ದು. ಸಲಹೆ ಕೇಳು ಅಲ್ವಾ? ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಮಕ್ಕಳೇ? ಐ ಆಮ್ ನಾಟ್ ಶೂರ್ ವಾಟ್ ಟು ಡೂ, ಕ್ಯಾನ್ ಯು ಹೆಲ್ಪ್ ಮೀ ಅಂತ ಸಲಹೆಯನ್ನ ಕೇಳ್ತಾ ಇದ್ದಾರೆ ಅಲ್ವಾ ಮಕ್ಕಳೇ? ಸೊ ಹಿ ಇಸ್ ಆಸ್ಕಿಂಗ್ ಸಂಬಡಿ ಸಜೆಷನ್ ಆರ್ ಹೆಲ್ಪ್. ಓಕೆ, ಸೊ ಅಮಾಂಗ್ ದ ಗಿವನ್ options, it is not refusing help. He is not refusing. Okay, he is not giving any advice. Instead of it, he is asking, isn't it? He is not making any decision here. Can you help me? Question mark ideli. No decision is there. So option D, seeking advice, is the right answer. He is seeking the advice of another person in front of him. Okay, thank you.